ಶ್ರೀಗಳ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ಕೇಳ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ಬಿ ಪ್ರಕಾಶ್ ಅವರು ನಡೆಸ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಕ ಮತ್ತು ಇಲಾಖೆ ಹೌದೌದು ಯಾಕೆ ಕೊಡಬಾರ್ದು? ನಮ್ಮ ರೈತರುಗಳು ಏನು ಮಾಡಿದರು? ಯಾರಿಗೂ ನಾಟಿ ಹಸಿಗೆ ಅದು ನಂದಿನಿ ಹಾಲಲ್ಲ, ಹಂದಿ ಹಾಲು ಅಂತ ಒಬ್ಬ ರೈತರು ಹೇಳೋದು. ಹೌದೌದು 10 ಲೀಟರ್ ಕರೀತದೆ, 15 ಲೀಟರ್ ಕರೀತದೆ, ಇದು 2 ಲೀಟರ್ ಕರೀತದೆ. ಇದು ಅತಿ ಉತ್ತಮವಾದ ನಮ್ಮ ರೈತರಿಗೆ ಮಕ್ಕಳುಗಳಿಗೆ ಒಂದೊಂದು ದಸ ಇಟ್ಕೊಂಡು ಮಕ್ಕಳು ನಮ್ಮಯ್ಯ ನಮ್ಮಪ್ಪ ಡಾಕ್ಟರ್ ಕಲಿತು ಈ ಹಸು ಮಕ್ಕಳಾದಪ್ಪ ಹಸು ಕರ್ಕೊಂಡು ಇದು ಮಾಡುವ ಅಂತ ಆ ರೀತಿ ಮಾಡಿಕೊಂಡ್ರೆ ಯಾವ ಕಾಯಿಲೆನೂ ಬರೋಲ್ಲ, ಕೆಲಸನೂ ಬರೋಲ್ಲ. ಇನ್ನೇನಿಲ್ಲ, ಪೆಟ್ಟಿ ಅಂಗಡಿಲಿ ಸಿಗ್ತದಲ್ಲ ಸರ್, ಎಣ್ಣೆ ಬೆಳಿಗ್ಗೆ ಡೇಟ್ಗೆ ಏನು ಮಕ್ಕಳೇನಿದ್ದಾರೆ ಆಯ್ತಾರೆ. ಹೌದು, ಒಂದೊಂದು ಹಸು ಸಾಕಿ ಆ ಮಕ್ಕಳು 4 ಎಲ್ಲ ಆರೋಗ್ಯ ಇರ್ತಾರೆ, ನಾವು ಆರೋಗ್ಯ ಇರ್ತೀವಿ. ನಮ್ಮದೇನೋ ಬಿಡಿ, ನನ್ನ ಸೀಸನು ನಮ್ಮ ಮುಗಿದೋಗದ 72 ವರ್ಷ ಆಯಿತು. ನಮ್ಮ ಕೆಲಸ ಮುಂದೆ ಪೀಳಿಗೆ ಮಕ್ಕಳಿಗಾರು ಒಳ್ಳೆಯದಾಗಲಿ, ರೈತರುಗಳಿಗೆ ಒಳ್ಳೆಯದಾಗಲಿ, ಮುಂದೆ ಬೆಳೆಯುವಂಥ ಮಕ್ಕಳಿಗೆ ಒಂದು ಆಸೆ ತಾರತಮ್ಯ ಏನು ಮಾಡುವಂಥ ವಿಚಾರ. ಅವನು ಬೆಳೆದ, ಇವನು ಬೆಳೆದ, ಅವ್ರು ಮಾಡ್ದ, ಇದು ಮಾಡಬಾರ್ದು. ಅತಿ ಉತ್ತಮವಾದ ರಾಶಿ ಯಾರೇ ಆಗಿದೆ ಅವ್ರಿಗೆ ಕೊಡಬೇಕು. ಲೀಡರ್ಶಿಪ್ ಬೇಕಾಗಿಲ್ಲ, ರೆಕಮೆಂಡ್ ಬೇಕಾಗಿಲ್ಲ, ಏನು ಯಾವ ಪದಾರ್ಥ ಯಾರು ಬೆಳೆಸ್ಕೋಬೋದಿಲ್ಲ. ಅವ್ನು ಬಡವಾಗಿರಲಿ, ಶ್ರೀಮಂತ ಆಗುತ್ತೆ. ಶ್ರೀಮಂತರು ಕೊಡೋದು, ಬಡವರು ಕೊಡೋದು ಎಲ್ಲ ಭಾವನೆಗೆ ನಾನು ಹೇಳಿ ತಪ್ಪೋ ನೆಪ್ಪೋ ಏನೋ ವಿಚಾರ ಇದ್ದರೆ ಇಲ್ಲ ಬಿಡಿ. ಇದಕ್ಕೆ ಯಾವತ್ತು 4 ಮಾತು ಹೇಳಿದಾಗ ಅದು ತಪ್ಪಾಗಿರಲ್ಲ. ಯಾಕೆಂದ್ರೆ ತಿಳಿಸೋರು ನೀವು ಎಲ್ಲ ತಿಳಿದೇ ಮಾತಾಡೋದು. ಈಗ ಒಬ್ಬ ಬೇಕಾದ್ರೆ ನಾವು ಬೇಕಾದ್ರೆ ಒಂದು ಮಾತು ತಪ್ಪು ಹೇಳಿದ್ರೆ ಅದು ಇದಾಗಿರ್ತದೆ. ಈಗ ಇದಕ್ಕೂ ನೀವೆಲ್ಲ ಅನ್ಬೋದು ಮಾತನ್ನೇ ಹೇಳೋದು. 72 ವರ್ಷ ಹೌದೌದೌದು, ನಮ್ಮ ಸರ್ವಿಸ್ ಹೇಳ್ತಾ ಇದ್ದೀನಿ. ನಾವು ಹೆಚ್ಚು, ನಾನು ಕಮ್ಮಿ, ನಮ್ಮ ಕಮ್ಮಿ ಅಂತ ನಾವು ವಾದ ಮಾಡ್ತೀವಿ. ಓಕೆ ಓಕೆ, ನಾವೆಲ್ಲ ರೈತರೆಲ್ಲ ಒಂದಾಗಿ ಒಗ್ಗಟ್ಟಾಗಿರ್ಬೇಕು. ಹೌದು, ಯಾವುದೇ ವಿಚಾರದಲ್ಲಿ ಒಬ್ರಿಗೊಬ್ರು ಕಿತ್ತಾಡಬಾರ್ದು. ಎಲ್ಲ ಅಣ್ತಂದಿರಂಗೆ ಇರಬೇಕು. ರೈತ ಬರಲಿ ಬರದೆ ಹೋಗಲಿ ಏನೇಲಿ ರಾಸಿಗೆ ಪ್ರೈಸ್ ಕೊಡಲಿ, ಅವರ ಉನ್ನತ ಮಟ್ಟದಲ್ಲಿ ಕಳಿಸ್ಕೊಡಿ ಅಷ್ಟೇ. ಇದರಿಂದ ಏನು ನಮಗೇನು ಏನು ಕಿರೀಟ ಬರಲ್ಲ, ಏನು ಬರಲ್ಲ. ನಾವು ಒಂದು ದಿವಸ ಗಿಂಡಿ ಹುಲ್ಲಾಕಿ ಇದರೊಳಗೆ ನಾವು ಇರ್ತೀವಲ್ವ, ಅದೇ ಅವರಿದ್ರೆ ಅದು ಅನುಭವ ಬರ್ತದೆ. ಅವ್ರು ಒಂದಿನ ಸಗಣಿ ಬಾಸಲ್ಲ ಬಿಡಿ ಅವರು. ಮತ್ತೆ ಸಗಣಿ ಹಿಂಗೆ ಏನೋ ಅಂದ್ಬಿಟ್ರೆ ರೈತರುಗಳಿಗೆ ಏನಂದ್ರೆ ಎಲ್ಲ ತಳಿ 18-20 ತಳಿ ಐತೆ. ಆ ತಳಿಗೆಲ್ಲ ಲೋನ್ ಕೊಡ್ತಾ ಇದ್ವಿ. ನಮ್ಮ ಅಳ್ಕಾರ್ ತಳಿಗೆ ಯಾಕೆ ಕೊಡ್ತಾ ಇಲ್ಲ? ಇದೇ ಪ್ರಶ್ನೆನಾ ನಾನು ಎಲ್ಲ ಕಡೆ ಮಾತಾಡಿದಾಗ ನನಗೆ ಮಾತಾಡೋಕೆ ಅವಕಾಶ ಕೊಡ್ತಾ ಅಂತ ಧನ್ಯವಾದಗಳು. ನಮ್ಮ ಲೀಡ್ರುಗಳು ತಿಳಿಸಿ ನಮಗೆ ಲೋನ್ ಕೊಡ್ತೀವಿ. ಸರಿ ಗೌಡ್ರ, ಆಯ್ತು ಸರ್. ತಮ್ಮ ಹೆಸರು ಏನೋ ಮಾತಾಡ್ತೀನಿ ಅಂತ ಅಂದ್ರೆ ಏನು ಹೇಳಿ ಸ್ವಲ್ಪ ಹೇಳಿ ಸ್ವಲ್ಪ. ಇದು ನಮ್ಮ ಸ್ನೇಹಿತರಿಗೆ ಅವರು ಜಾತ್ರೆ ಮಾಡೋಕ್ಕೆ ಅಂತ ಹೋಗಿ ಜಾತ್ರೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ದು ಯಾವ ಊರಣ? ಹಾಸನ. ಹಾಸನ ಟೌನ್ ಹಳೇಬೀಡು. ನೀವು ಪ್ರತಿ ವರ್ಷ ಯಾವುದೇ ಜಾತ್ರೆ ಮಾಡ್ತೀರಣ್ಣ? ನೀವು ವ್ಯಾಪಾರಗಾರರು ರೈತರಣ್ಣ? ವ್ಯಾಪಾರಗಾರ. ಈ ಜಾತ್ರೆಗೆ ಎಷ್ಟು ಜೊತೆ ಹಾಕಿ ಬಂದಿದ್ದೀರಣ್ಣ? 14 ಜೊತೆ. ಒಂದು ಅಂದಾಜು ಎಷ್ಟು ಖರ್ಚು ಕೊಡ್ಬೋದಣ್ಣ ಈ ಜಾತ್ರೆ? ಒಂದು ಜಾತ್ರೆಗೆ 2 ಲಕ್ಷ ಬರುತ್ತೆ. ನಿಮಗೆ ಜಮೀನು ಎಷ್ಟು ಆಗಿರೋಣ? ಏನು ಬೆಳಿತೀರಣ್ಣ? ರಾಗಿ ಜೋಳ ಬೆಳಿ. ಸರಿ ಅಣ್ಣ, ತಮ್ಮ ಹೆಸರು ಅಣ್ಣ? ಫೋನ್ ನಂಬರ್ ಹೇಳ್ಬಿಡೋಣ ನನಗೆ.
ಹಾಂ ಸರಿ ಅಣ್ಣ ಒಳ್ಳೇದಲ್ಲಿ ಥ್ಯಾಂಕ್ ಯು